ನಾನು ನೋಡ್ತೀನಿ ಅರೇಂಜ್ಮೆಂಟ್ ಏನಿದೆ ನೋಡ್ತೀನಿ. ಎಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಎಲ್ಲ ಫುಲ್ ಎಕ್ಸಿಟ್ ಇದೆ. ನಿನ್ನೆ ಒಂದು 2-3 ಅವರ್ಸ್ ಗೋವಿಂದರಾಜ್ ಅವರು ಇಲ್ಲೇ ಇದ್ದು ಎಲ್ಲ ಡೈರೆಕ್ಷನ್ಸ್ ಕೊಟ್ಟರು, ಆ ರೀತಿ ಮಾಡಿಸಿದ್ದೀವಿ. ಈಗಲೂ ತಾವು ಹೇಳಿದ್ರೆ ಏನಾದರೂ ಚೇಂಜಸ್ ಇದ್ರೆ ಚೇಂಜಸ್ ಇದೆ ನಾನು ಹೇಳ್ತೇನೆ. ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಗೋವಿಂದರಾಜ್, ಅದ್ರ ಪ್ರಕಾರ ನಾವು ಮಾಡಿದ್ದೀವಿ. 90% ಇದಿಲ್ಲ, ನಾವು ಏನಾದ್ರು ಅಡಾಪ್ಟ್ ಮಾಡ್ತೀವಿ ಮೇಡಮ್. ಏನಾದ್ರು ಓಕೆ ಥ್ಯಾಂಕ್ ಯು. ನಮಸ್ಕಾರ. 4/2/2026 ಅಂದರೆ ನಾಳೆ ಬುಧವಾರ ನಾವು ಮುಳಬಾಗಿಲಿನ ಬಾಲಾಜಿ ಭವನ್ ಪಕ್ಕ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ನಾಯಕರಾದಂಥ ಆದಿನಾರಾಯಣ ಅವರು ಸುಮಾರು 20-25 ಸಾವಿರ ದ್ವಿಚಕ್ರ ವಾಹನ ಸವಾರಿಗೆ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತುಂಬ ಯಾವುದೇ ಒಂದು ಸಣ್ಣ ಗೊಂದಲ ಇಲ್ದಿರ 20,000 ಆಗಲಿ 25,000 ಆಗಲಿ 30,000 ಆಗಲಿ ನಾವು ಎಲ್ಲೂ ಒಂದು ಗೊಂದಲಕ್ಕೀಡಾಗದೆ ತುಂಬ ನಾಜೂಕಾಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಈ ಫೀಲ್ಡಲ್ಲೆಲ್ಲ ಕ್ಲಿಯರ್ ಕಟ್ಟಾಗಿ ಮಾಡ್ಕೊಂಡ್ಬಂದಿದ್ದೀವಿ. ಎಲ್ಲೂ ಒಬ್ಬ ದ್ವಿಚಕ್ರ ವಾಹನ ಸವಾರ ಒಳಗಡೆ ಬಂದರೆ ಅದನ್ನ ಹೆಲ್ಮೆಟ್ ತೊಗೊಂಡು ಆರಾಮಾಗಿ ಮನೆ ಸೇರ್ಬೋದು. ಅಂಥ ಒಂದು ವ್ಯವಸ್ಥಿತವಾಗಿ ನಾವು ಒಂದು ಕಾರ್ಯಕ್ರಮ ಮಾಡೋಕ್ಕೆ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ. ಈ ಒಂದು ದ್ವಿಚಕ್ರ ಮುಳಬಾಗಿಲು ತಾಲೂಕಿನ ಎಲ್ಲ ದ್ವಿಚಕ್ರ ವಾಹನದಾರರು ಎಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಎಲ್ಲರೂ ಯಾರೇ ಬಂದರೂ ಮುಳಬಾಗಿಲು ತಾಲೂಕಿನ ಜನತೆಗೆ ನಾವು ಹೆಲ್ಮೆಟ್ ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದರಲ್ಲಿ ಇನ್ನೂ ಒಂದು ಏನು ಅಂದರೆ ಯಾವುದೇ ರೀತಿ ಕೆಲವರು ನಮ್ಮ ನೆನ್ನೆ ಮನೆಯಿಂದ ಸ್ವಲ್ಪ ಜನರಲ್ಲಿ ಸ್ವಲ್ಪ ಗೊಂದಲ ಇದೆ. ಏನು ಅದು ಬೇಕಾ, ಡಾಕ್ಯುಮೆಂಟ್ ಬೇಕು, DL ಬೇಕು, RC ಬೇಕು ಅಂತೇಳಿ ಯಾರು ಹೇಳ್ತಾ ಇದ್ದಾರೆ ಅಂತೇಳಿ. ಯಾವುದಕ್ಕೂ ದ್ವಿಚಕ್ರ ವಾಹನ ಸವಾರರು ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಯಾವುದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಲ್ಲ, ಯಾವುದೇ ನಮ್ಮ ದಾಖಲೆ ನಮ್ಗೆ ಅಗತ್ಯ ಇಲ್ಲ. ಅವ್ರದ್ದು ಆದಂಥ ಒಂದು ದ್ವಿಚಕ್ರ ವಾಹನ ತೊಗೊಂಡು ಬರ್ಬೋದು, ಹೆಲ್ಮೆಟ್ ತಗೊಂಡು ಹೋಗ್ತಾ ಇರ್ಬೋದು ಅಷ್ಟೇ. ಬೇರೆ ಅನ್ಲಿಮಿಟೆಡ್ ಆಗಿ ನಾವು ಇದನ್ನೆಲ್ಲ ಲಿಬರಲ್ ಮಾಡಿದ್ದೀವಿ. ಯಾವುದೇ ಕೆಲವರಿಗೆ ಡಾಕ್ಯುಮೆಂಟ್ ಇಲ್ಲ ಅಂತಾರೆ, ಕೆಲವು DL ರಿನ್ಯೂವಲ್ ಆಗಿಲ್ಲ ಅಂತೇಳಿ ಗೊಂದಲ ಇದೆ. ಆ ಗೊಂದಲಕ್ಕಾಗಿ ನಾವು ಈ ಒಂದು ವಿಚಾರ ಇವತ್ತು ತಮ್ಮ ಮುಂದೆ ಹೇಳ್ತಾ ಇದ್ದೀವಿ. ದಯವಿಟ್ಟು ತಾವು ಸಹಕರಿಸಿ ಈ ಒಂದು ಎಲ್ಲ ನಾಗರಿಕರು ಈ ಒಂದು ವಿಚಾರ ಮುಟ್ಟಿಸಿ ಪ್ರತಿಯೊಬ್ಬರೂ ಮ್ಯಾಕ್ಸಿಮಮ್ ಎಷ್ಟು ಬಂದ್ರೂ ಎಷ್ಟು ದ್ವಿಚಕ್ರ ವಾಹನ ಬಂದ್ರೂ ಬರೀ ವಾಹನದಲ್ಲಿ ಬರೋದು ಹೆಲ್ಮೆಟ್ ತಗೊಂಡು ಹೋಗ್ತಾ ಇರೋದು ಅಷ್ಟೇ. ಕಾಫಿ ಟೀ ಕುಡ್ಕೊಂಡು ಬೇಕಾದ್ರೆ ಹುಡ್ಕೊಂಡು ಹೋಗ್ತಾ ಇರ್ಬೋದು. ಅಂಥ ಒಂದು ವ್ಯವಸ್ಥೆ ನಮ್ಮ ಆದಿನಾರಾಯಣ ಅವರು ಮಾಡಿದ್ದಾರೆ. ಈ ಇಂತಿಷ್ಟು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ವ್ಯವಸ್ಥೆಗಳು ಮಾಡಿರ್ತಕ್ಕಂಥ ಆದಿನಾರಾಯಣ ಅವ್ರಿಗೆ ಮತ್ತು ನಮ್ಮ ಪಕ್ಷದ ಅನೇಕ ಮುಖಂಡರು 3-4 ದಿನದಿಂದ ನಮ್ಮ ಹಳ್ಳಿ ಕಡೆ ವಾರ್ಡುಗಳ ಕಡೆ ಅಲ್ಲಿ ಜನರಿಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಇಲ್ಲಿ ತುಂಬ ಜನ ಉಸ್ತುವಾರಿ ತಗೊಂಡು ಇಲ್ಲಿ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡೋಕ್ಕೆ ಈ ಒಂದು ಫೀಲ್ಡನ್ನು ಸಜ್ಜು ಮಾಡಿದ್ದಾರೆ. ಕ್ಯೂ ಲೈನ್ ಆಗಿರ್ಬೋದು, ಎಂಟ್ರಿ ಆಗಿರ್ಬೋದು, ಎಕ್ಸಿಟ್ ಆಗಿರ್ಬೋದು, ಎಲ್ಲ ವ್ಯವಸ್ಥಿತವಾಗಿದೆ. ಅಂದರೆ ಇಷ್ಟು ವ್ಯವಸ್ಥಿತವಾಗಿ ಯಾರೂ ಮಾಡೋಕ್ಕೂ ಆಗೋದಿಲ್ಲ. ಇನ್ನು ಮುಂದೆ ಇದ್ರ ಮಾಡಿಲ್ಲ, ಇನ್ನು ಮುಂದೆ ಮಾಡೋದಿಲ್ಲ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಬೆಳಗ್ಗೆ 8-8:30 9 ಗಂಟೆಗೆಲ್ಲ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೋಲಾರ SP ಮೇಡಮ್ ಅವರಾದಂಥ ಕನ್ನಿಕಾ ಸುಕ್ರೇವಾಲ್ ಮೇಡಮ್ ಅವರು, ಮುಳಬಾಗಿಲಿನ ASP ಮೇಡಮ್ ಅವರಾದಂಥ ಮೋನಿಶಾ ಮೇಡಮ್ ಅವರು ಮತ್ತು ನಮ್ಮ ಆದಿನಾರಾಯಣ ಅವರು ಅನೇಕ ಮುಖಂಡರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಈ ಒಂದು ಸದುಪಯೋಗವನ್ನು ಉಪಯೋಗಿಸ್ಕೊಂಡು ತಾಲೂಕಿನ ಜನತೆ ಸುರಕ್ಷಿತವಾಗಿರಬೇಕು. ಅವರ ಪ್ರಾಣ ರಕ್ಷಣೆ ಮಾಡಿಕೊಂಡು ಅವ್ರ ಕುಟುಂಬ ವಸ್ತುಗಳನ್ನು ಕಾಪಾಡ್ಕೋಬೇಕು ಅಂತ ಈ ಸಮಯದಲ್ಲಿ ಮನವಿ ಮಾಡಿ ಈ ಒಂದು ಸದುಪಯೋಗವನ್ನು ಎಲ್ಲರೂ ಉಪಯೋಗಿಸಬೇಕು ಅಂತ ತಮ್ಮಲ್ಲಿ ಪದೇ ಮನವಿ ಮಾಡ್ಕೊತೀನಿ. ಓಕೆ. ನಮ್ಮ ಮುಳಬಾಗಿಲು ತಾಲೂಕಿನ ನಾಗರಿಕ ಬಂಧುಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದ್ವಿಚಕ್ರ ವಾಹನಗಳ ಸವಾರರಿಗೆ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಸುಮಾರು ನಾವು 8-10 ದಿವಸದಿಂದ ತಯಾರಿ ಮಾಡ್ಕೊಳ್ತಾ ಇದ್ವಿ. ನಮ್ಮ ತಾಲೂಕಿನಾದ್ಯಂತ ನಮ್ಮ ಮುಖಂಡರುಗಳಿಗೆ ಕೆಲವು ಗ್ರಾಮ ಪಂಚಾಯತಿ ಒಳಪಟ್ಟಿರ್ತಕ್ಕಂಥ ಮುಖಂಡರುಗಳಿಗೆ ಗೊಂದಲಮಯದಾಗಿದ್ದರು. ಏನು ಗೊಂದಲ ಅಂತಂದರೆ ಅದೇನೋ ಡಾಕ್ಯುಮೆಂಟ್ ಬೇಕು, ಆ ಡಾಕ್ಯುಮೆಂಟು ಈ ಡಾಕ್ಯುಮೆಂಟು ಅಂತ ನಾವು ಯಾವುದೇ ಡಾಕ್ಯುಮೆಂಟ್ ಕೂಡ ಇಲ್ಲದೆ ನಾವು ಹೆಲ್ಮೆಟ್ನ ನೀಡಬೇಕು ಅಂತೇಳಿ ನಮ್ಮ ಮುಖಂಡರೆಲ್ಲ ತೀರ್ಮಾನಿಸಿದ್ದಾರೆ. ನಮ್ಮ ನಾಗರಿಕರು ಮತ್ತು ನಮ್ಮ ಲೀಡರ್ಗಳು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಲ್ಲದೆ ಹೆಲ್ಮೆಟ್ ವಿತರಣೆ ಮಾಡೋದಕ್ಕೆ ನಮ್ಮ ಮುಖಂಡರು ತೀರ್ಮಾನಿಸಿದ್ದಾರೆ. ಅದೇ ರೀತಿ ನಮ್ಮ ಮುಖಂಡರುಗಳು ಇಲ್ಲಿ ಇರುವವರು ಮಾಧ್ಯಮಗಳ ಮುಖಾಂತರ ಇವಾಗ ಏನು ನ್ಯೂಸ್ ನೋಡ್ತೀರಿ ಇವರೆಲ್ಲ ತಿಳ್ಕೊಂಡು ಯಾವುದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಲ್ಲದೆ ಹಂಗಂತೇಳಿ ಪ್ರಚಾರ ಮಾಡಿ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ವಿನಿಸುತ್ತೆ.